ಒಂದು 8 ಇಯರ್ಸ್ 7 to 8 ಇಯರ್ಸ್ ಹಳೆ ಡ್ರೆಸ್ ಇದು. ಸಿ ಆವಾಗ ತೋರಿಸಿದ್ನಲ್ಲ. ಅಯ್ಯೋ ಏನು ಮಾತಾಡಂಗೆ ಇಲ್ಲಪ್ಪ, ನಮ್ಮ ಬಂಗಾರಿಗೆ ಭಾಳ ಅಳು ಬರ್ತಿದೆ. ರೆಸ್ಟೋರೆಂಟ್ ಆಗ್ತಾ ಇರುತ್ತೆ. ನಾನು ಫುಲ್ಲು ಬ್ಲೂಬೇರಿ ಸಿಗುತ್ತೆ ಬಾರಿಗೆ ಅಂತ. ಚೆನ್ನಾಗಿದೆ ಕಣ ಜ್ಯೂಸ್. ಚೆಂದ ಕಾಣಿಸ್ತಿದೆಯಲ್ಲ ಈ 4K ಅಂದ್ರೆ ಇನ್ನೂ ಸೂಪರಾಗಿ ಅನಿಸ್ತಾ ಇದೆ. ಹಾಯ್, ಕ್ಯಾನ್ ಯು ಇಮ್ಯಾಜಿನ್ ಇದು ಎಷ್ಟು ಹಳೆ ಡ್ರೆಸ್ ಗೊತ್ತಾ? ಓ ಮೈ ಗಾಡ್, ಪ್ರಾಬಬಲಿ ಮಸ್ಟ್ ಬಿ ಒಂದು 8 ಇಯರ್ಸ್ 7 to 8 ಇಯರ್ಸ್ ಹಳೆ ಡ್ರೆಸ್ ಇದೆ. ಶಾರ್ಟ್ಸ್ ಹಾಕಿದ್ದೀನಿ ಆಯಿತಾ. ಸಿ ಐ ಕುಡ್ ಏಬಲ್ ಟು ವೇರ್ ದಿಸ್ ಒನ್. ನೈಸ್ ಅಲ್ಲ? ವಾವ್, ವಾಟ್ಸ್ ದ ಪರ್ಕ್ ಆಫ್ ಗೆಟಿಂಗ್ ಇನ್ ಶೇಪ್. ಜಿಗ್ ಇನ್ ದಿಸ್ ಫೀಲಿಂಗ್ ಗೈಸ್. ಇದಕ್ಕೆ ಹೇಳೋದು, ಲೈಫಲ್ಲಿ ಒಂದು ಸಲ ನಿಮ್ಮ ಹಾರ್ಡ್ ವರ್ಕನ್ನ ಹಾಕ್ಬಿಟ್ಟು ಒಂದು ಸಲ ಶೇಪಲ್ಲಿ ಬನ್ನಿ ಸಾಕು ಅಂತ. ದೆನ್ ದ ರೆಸ್ಟ್ ಈಸ್ ಹಿಸ್ಟ್ರಿ. ಜಸ್ಟ್ ನೋಡಿ, ನಮ್ಮ ಫ್ರೆಂಡ್ ಬರ್ಡೇ, ಸೊ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಹರ್ ಸ್ಪೆಷಲ್ ಡೇ. ಆ್ಯಸ್ ಯೂಶುವಲ್ ನಮ್ಮ ಗ್ರೂಪ್ ಇದೆಯಲ್ಲ, ವಿ ಆರ್ 5 people ಗ್ರೂಪ್. ಸೊ ಅವ್ರದ್ದಲ್ಲಿ ಒಬ್ರದ್ದು ಬರ್ಡೇ ಇದೆ, ಅನುಪಿಯ ಬರ್ಡೇ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಜಸ್ಟ್ ಚೆಕಿಂಗ್ ನನಗೆ ಯಾವ್ದು ಫಿಟ್ ಆಗುತ್ತೆ ಆಗಲ್ಲ ಅಂತ. ಬಿಕಾಸ್ ಆ ಟೈಮಲ್ಲಿ ತುಂಬ ಟೈಮ್ ಮಾಡ್ತೀನಿ. ಅಂದರೆ ಹೋಗೋ ಟೈಮಲ್ಲಿ ಹುಡ್ಕೊಂಡು ಕೂತಿನ ಯಾವ ಬಟ್ಟೆ ಹಾಕೋಬೇಕಂದ್ರೆ ತುಂಬ ಟೈಮ್ ಮಾಡ್ತೇನೆ. ಅದಕ್ಕೆ ಮುಂಚೆನೇ ಸುಮ್ಮನೆ ಟ್ರೈ ಮಾಡ್ತಿದ್ದೆ, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ, ಯಾವ್ದು ಚೆನ್ನಾಗಿಲ್ಲ, ಏನು ಎತ್ತಂತ. ಲಿಟ್ರಲಿ ಐ ಆಮ್ ಸೋ ಸರ್ಪ್ರೈಸ್ಡ್. ದಿಸ್ ಇಸ್ ಮೈ ಫೇವ್ರೆಟ್ ಡ್ರೆಸ್ ಗೊತ್ತಾ ಇದು. ನನಗೆ ಫಾರ್ ಎವರ್ ನ್ಯೂ ಅಲ್ಲಿ ನಾನು ತೊಗೊಂಡಿದ್ದೆ. ನಂಗೆ ಭಾಳ ಇಷ್ಟ ಆಗಿತ್ತಿದು. ಐ ಆಮ್ ಸೋ ಹ್ಯಾಪಿ, ಸೊ ಹ್ಯಾಪಿ. ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡ್ತೇನೆ. ಇನ್ನೊಂದು ಗೊತ್ತು ನನಗೆ ಯೆಲ್ಲೋ ಕಲರ್ದು, ಅದು ಆಗೇ ಆಗುತ್ತೆ ಅಂತ. ಬಟ್ ಇದೇ ಥರ ಜೊತೆಗೆ ನಾನು ಇನ್ನೊಂದು ತೊಗೊಂಡಿದ್ದೆ ಬ್ಲೂ ಕಲರ್. ಐ ಡೌಟ್ ಅದು ಆಗುತ್ತೆ ಅಂತ. ಬಿಕಾಸ್ ಜಿಪ್ ಇಲ್ಲಿ ಬ್ಯಾಕಲ್ಲಿದೆ. ಸೈಡ್ ಜಿಪ್ ಇದ್ದರೆ ಆರಾಮ್ಸೆ ಹಾಕೋಬೋದು, ಬ್ಯಾಕಲ್ಲಿ ಇದ್ದರೆ ಕಷ್ಟ. ಆ್ಯಂಡ್ ಲುಕ್ ಅಟ್ ಮೈ ಬೈಸೆಪ್ಸ್. ಇಲ್ಲ ಅಲ್ಲ, ಬರುತ್ತೆ. ವೆಯ್ಟ್ ಅಂಡ್ ವಾಚ್. ಕೂಡ ಹಾಕ್ಕೊಳಕ್ಕಾಗತ್ತೆ ನನಗೆ ನೋಡಿ. ಇದು ರಿಮೆಂಬರ್, ಐ ಗೆಸ್ ನಿಮ್ಗೆ ನೆನಪಿದೆ ಅನಿಸುತ್ತೆ ಅಲ್ವಾ? ಭಾಳ ಸರಿ ಹಾಕಿಲ್ಲ. ಬಟ್ ಇದು ಕೂಡ ಏನೋ ನಮ್ಮದು ಐ ಬಾಟ್ 3 ಆಯಿತಾ ಫಾರೆವರ್ ನ್ಯೂಲಿ. ಅವತ್ತು ಫಸ್ಟ್ ಟೈಮ್ ನಾನು ಫಾರೆವರ್ ನ್ಯೂಗೆ ಹೋಗಿದ್ದು. ಅಲ್ಲಿ ತನಕ ನನಗೆ ಅದೊಂದು ಬ್ರ್ಯಾಂಡ್ ಇದೆಲ್ಲ ಅಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆವತ್ತಿಂದ ನಾನು ಫ್ಯಾನ್ ಆ ಬ್ರ್ಯಾಂಡಿಗೆ. ತುಂಬ ಚೆನ್ನಾಗಿರುತ್ತೆ ಕ್ಲಾತ್ಸ್ಗಳು. ಒಂದೊಂದು ಯೂನಿಕ್ ಆಗಿರುತ್ತೆ, ಕ್ಲಾಸಿ. ಆಮೇಲೆ ನನ್ನ ಮಗನ ಸೈಕಲ್ ಕ್ಲಾಸಿ ಆಗಿರುತ್ತೆ. ಹಾಗೆ ನಾನು ಇದನ್ನು ಹಾಕೊತೇನೆ. ಅದು ಸ್ವಲ್ಪ ಕೊಳೆ ಆಗಿದೆ ಡಿಫ್ರೆಂಟಾಗಿ. ನಂಗೆ ಅದೇ ಆಸೆ ಹಾಕೊಳ್ಳೋಕ್ಕೆ. ಆದರೆ ಇವರು ಬೇಡ ಅಂತಿದೆ, ನಿಮಗೆ ಸ್ವಲ್ಪ ಕೊಳೆ ಆಗಿದೆ ಅಂತ. ನಂಗೆ ಅದು ಹಾಕೋಬೇಕು ಅನ್ನಿಸ್ತು ಅಂತ. ನೋಡೋಣ, ಸ್ವಲ್ಪ ಏನಾದರೂ ಗುಜ್ಜಿ ಟ್ರೈ ಮಾಡ್ತೇನೆ. ಹೋದರೆ ಅದನ್ನೇ ಹಾಕೊತೆ. ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್. ಇದು ನನ್ನ ಬಾಲಿ ಔಟ್ಫಿಟ್. ಫುಲ್ಲು ಅಂತ ಸುಕ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಅಲ್ಲ, ಇದು ಟ್ರಿಪ್ಪಿಗೆ ಹಾಕೊಂಡು ಹೋಗಿ ಚೆನ್ನಾಗಿದೆ. ಇವಾಗ ಪಾರ್ಟಿಗೆ ಬೇಡ ಅಂತ ಅನಿಸ್ತು. ಐ ಆಮ್ ಫೀಲಿಂಗ್ ಸೋ ಗುಡ್ ಟು ಬಿ ಬ್ಯಾಕ್ ಇನ್ ಮೈ ಶೇಪ್. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಆಮೇಲೆ ಲುಕಿಂಗ್ ಸಾಕ್ಸಿ. Pockets babe, pockets. Let me do one slow-mo walk. Okay, gimbal, focus, do focus. So I got ready. We are going now. Almost ಯಾಕೆ ಅವನಿಗೆ ಸಕ್ಕರೆ ಆಟ ಮಾಡ್ತಿದ್ದಾನೆ ಇವತ್ತು. ಯಾಕೋ ಸರಿ ನೋಡಿ. ಶೂಗಲ್ಲಿಂಗೆ ಮನೆ ಶೂಗಲ್ಲಿಂಚ ಶೂ ಕಟ್ಟೆ ತುಜ ಶೂ ಎಲ್ಲಿ
ಕಾಲಿದೆ ನಿಂದು? ಕಾನನ್ ಶೂ ಎಲ್ಲಪ್ಪ. ಸೊ ಶೂ ಹಾಕ್ಕೊಂಡು ನಾವು ಇವಾಗ ಹೊರಡ್ತೇವೆ ಅಲ್ಲ ಪಜು? ಆವಾಗಲೇ ತೋರಿಸಿದ್ನಲ್ಲ. ಅಯ್ಯೋ ಏನು ಮಾತಾಡಂಗೆ ಇಲ್ಲಪ್ಪ, ನಮ್ಮ ಬಂಗಾರಿಗೆ ಭಾಳ ಅಳು ಬರ್ತಿದೆ ಅಲ್ಲ ಪಜು? ಏನು ಮಾತಾಡಂಗಿಲ್ಲ. ನಾನು ನೀನು ಫಿಟ್ ಚೆಕ್ ತೋರ್ಸೋಣ? ಫಿಟ್ ಚೆಕ್ ಬೇಬ್ ಬಂಗಾರಿ, ನಾನು ಫಿಟ್ ಚೆಕ್. ಹಾರ್ಸ್ ಹಾಕ್ಸೋನೈತೆ. ಹಾರ್ಸ್ ಒಂದ್ರಲ್ಲಿ ಹಾರ್ಸ್ ಇದೆ ನೋಡಿ, ತೋರ್ಸು. ಹಾರ್ಸ್ ತೋರ್ಸಲ್ಲಿ, ಇಲ್ಲಿ ತೋರ್ಸು. ಇಲ್ಲಿ ತೋರ್ಸು ಹಾರ್ಸ್. ವಾವ್, ಈಸ್ ಲುಕಿಂಗ್ ಸೋ ಕ್ಯೂಟ್ ಅಲ್ವಾ? ನಮ್ಮ ಬಂಗಾರಿ ಹಾರ್ಸ್ ಎಲ್ಲ ಹಾಕೊಂಡಿದ್ದೆ. ಆ್ಯಂಡ್ ಕೂದಲು ಇಷ್ಟು ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ ಆಯಿತಾ. ನಾವೇನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಕೆದ್ರೋಗ್ಬಿಟ್ಟಿರುತ್ತೆ. ಬಿಕಾಸ್ ಡೈಸನ್ ತುಂಬ ಹೊತ್ತಿರಲ್ಲ, ಅದಕ್ಕೆ. ಕಾಣಿಸ್ತಿದ್ದೀನಾ? ಹಾಂ ಮಾಡು, ಐ ಆಮ್ ರೆಡಿ. ತಾಯಿಲ್ಲ ಗುಂಡು. ಸೊ ವಿ ಆರ್ ಇನ್ ಬ್ಲೂ ಶೇಡ್ಸ್. ನಂದು ಮ್ಯಾಚ್ ಇಲ್ಲ, ಇವರಿಬ್ರು ಯಾವಾಗಲೂ ಹೇಳೋದಲ್ಲ ಮ್ಯಾಚ್ ಮಾಡ್ಕೊಳ್ಳೋದು. ಇಂದಿದು ಮ್ಯಾಚು, ಸ್ವೆಟರ್ ಮ್ಯಾಚ್ ಅಂತ. ಕಾರಣ ನಾವು ನೆಕ್ಸ್ಟ್ ಯಾವಾಗಲೂ ಮ್ಯಾಚ್ ಮಾಡೋಣ. ಪಪ್ಪಂಗೆ ಬಿಟ್ಟು ನಾವಿಬ್ಬರೇ ಹೋಗೋಣ. ಬಾಯ್. ಮಿಸ್ ಆದರೆ ಈ ಬ್ಯಾಗ್ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನನ್ನ ಮಗನ ಡೈಪರು ಎಲ್ಲ ಇದನ್ನು ಯಾವ ಕಲರ್ ಆದರೂ ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ, ಈ ಬ್ಯಾಗ್ ಮಾತ್ರ ತೊಗೊಂಡು ಹೋಗಲೇಬೇಕು ಮಾಮ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ. 800 meters ಅಷ್ಟೇ. 800 meters. ದಟ್ಸ್ ಗರ್ಲ್ಸ್ ಮ್ಯಾಥ್ ಬಿಡು. ನಾವು ಕಾರನ್ನು ಕಲರಲ್ಲೇ ಹೇಳೋದು ಆ್ಯಂಡ್ ಡಿಸ್ಟೆನ್ಸ್ನ ನಾವು ಟೈಮಲ್ಲಿ ಹೇಳೋದು ಅಲ್ವಾ. ಸೊ ಮೈ 2 handsome boys and 1 beautiful lady going to restaurant. ನನ್ನನೇ ಕಾಂಪ್ಲಿಮೆಂಟ್ ಮಾಡ್ಕೊಂಡು. She is my beautiful wife. ನಾನು ಕೊಟ್ಟ ಕಾಂಪ್ಲಿಮೆಂಟ್ ನೋಡಿ, ಹೇಳಿ ಮಾಡಿಸ್ಕೋಬೇಕು. ನೋಡ್ಕಣ್ಣ, ಲರ್ನ್, ಡೋಂಟ್ ಲರ್ನ್, ಯು ಶುಡ್ ಕಾಂಪ್ಲಿಮೆಂಟ್. ರೆಸ್ಟೋರೆಂಟ್ ತೈಲ ಅಂತ ಏನೇನು ಹೆಸರು? ಹಾಂ, ತೈಲ, ಎಣ್ಣೆ, ಹುಡುಕನ ಮಕ್ಕಳ, ಬಾಗುರು ಟೀ ಕುಡಿ, ಬಾಗುರು ಎಣ್ಣೆ ಹೊಡಿ. ಬರೀ ಒಟ್ನಲ್ಲಿ ರೆಸ್ಟೋರೆಂಟ್ ಮೇಲೆ ರೆಸ್ಟೋರೆಂಟ್ ಆಗ್ತಾ ಇರುತ್ತೆ. ನಾವೇನಷ್ಟು ಟ್ರೈ ಮಾಡಲ್ಲ. ಇನ್ನೊಬ್ಳಿದಾಳೆ ನಮ್ಮ ಗ್ರೂಪಲ್ಲಿ, ಅವಳು ಇಡೀ ಬೆಂಗಳೂರಲ್ಲಿ ಎಲ್ಲಿ ಯಾವ ರೆಸ್ಟೋರೆಂಟಲ್ಲಿ ಎಷ್ಟು, ಅವಳೇ ಒಂದು ರೇಟಿಂಗ್ಸ್ ಕೊಡ್ಬೋದು ಎಲ್ಲಿ ಎಷ್ಟಿದೆ ಏನು ಅಂತ. ಸೊ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಅವಳಿಗೆ ಕೇಳೋದು, ಸ್ವಾತಿಗೆ. ಏನು ಸ್ಟಿಂಕಿ ಇದೆ ಅಲ್ಲ? ಏನೋ ಆನಿಯನ್ ಏನೋ ತೊಗೊಂಡೋಗಿದ್ದಾರೆ ಅನ್ಸುತ್ತೆ. ಫುಲ್ ಸ್ಟಿಂಕಿ ಸ್ಮೆಲ್ ಹೊಡಿತದೆ. ನಮ್ಮ ಕನಗೊಂಡು ಅವರು ಫುಲ್ ಸೈಲೆಂಟ್ ಮೋಡಿಗೆ ಹೋಗಿದ್ದಾರೆ. ಯಾಕೋ ನಿದ್ದೆ ಬಂದ್ಬಿಡ್ತಾ ನಿಂಗೆ? ಅಂತ ನಿದ್ದೆ ಬಂತ? ಮಮ್ಮು ಮಾಡಲ್ಲ? ಬೇಡ. ಕೇಕ್ ತಿನ್ನಲ್ಲ. ಒಳಗೆ ಬಂದಿದ್ದೀವಿ, ಹೀಗಿದೆ. ಆ್ಯಂಡ್ ಇಟ್ಸ್ ಲುಕ್ ಗುಡ್. ಅಂದರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಎಲ್ಲೋ ಒಳಗಡೆ ಹೆಂಗೋ ಇದ್ರೊಳಗೆ ಬಂದಂಗೆ ಅನ್ನಿಸ್ತದೆ, ಬಟ್ ಒಳಗಡೆ ಅಂದರೆ ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಹಾಯ್.
ಜನ ಕೇಳ್ತಾರೆ, ನೀವು ಹೇಗೆ ಬೇಬಿನ ಎಲ್ಲ ಟೈಮಲ್ಲೂ ಯಾವಾಗಲೂ ಹೊರಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಲಿಟರಲಿ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್, ವಿ ಹ್ಯಾವ್ ಟು ಟೇಕ್ ಹಿಮ್. ಆ್ಯಂಡ್ ದ ಮೋರ್ ವಿ ಆರ್ ಟೇಕಿಂಗ್ ಹಿಮ್ ಔಟ್, ಅವನು ಅಷ್ಟೇ ಅಡಾಪ್ಟ್ ಆಗ್ತಾ ಹೋಗ್ತಾ ಇದ್ದಾನೆ. ಸೊ ದಟ್ಸ್ ಎ ಆ್ಯಡ್ ಆನ್ ಬೆನಿಫಿಟ್ ನಮಗೆ ಸಿಗ್ತಾ ಇರೋದು. ಆ್ಯಂಡ್ ಈಸ್ ಸಚ್ ಎ ಟ್ರಾವೆಲ್ ಫ್ರೆಂಡ್ಲಿ ಬೇಬಿ. ಹೇಳ್ತಿದ್ದೀನಲ್ಲ, ಅವ್ನು ಮನೇಲಿದ್ದರೆ 8:30 ಅಷ್ಟೊತ್ತಿಗೆ ಮಲಗ್ತಾನೆ. ಅದೇ ಹೊರಗಡೆ ಇದ್ದರೆ 10:30, 11, 12 ಗಂಟೆವರೆಗೂ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಸೊ ಹೀ ಅಬ್ಸಲ್ಯೂಟ್ಲಿ ಹೇಳ್ತಿದ್ದೀನಲ್ಲ, ಟಚ್ ವುಡ್ ತುಂಬ ತುಂಬ ಚೆನ್ನಾಗಿರ್ತಾನೆ. ಹೊರಗಿದ್ದಾಗ ಹೇಗಿರಬೇಕು ಹಾಗಿರ್ತಾನೆ, ಒಳಗಿದ್ದಾಗ ಹೇಗಿರಬೇಕು ಹಾಗಿರ್ತಾನೆ. ಪ್ರಾಬಬಲಿ ಇದನ್ನು ನಾನು ಪುನಃ ರಿಪೀಟ್ ಮಾಡ್ತಾ ಇದ್ದೇನೆ, ನಮ್ಮ ಲೈಫ್ಗೆ ಬೇಬಿ ಅಡಾಪ್ಟ್ ಆಗಬೇಕೇ ಹೊರತು ಬೇಬಿ ಲೈಫ್ಗೆ ನಾವಲ್ವಾ. ಸೊ ರಿಮೆಂಬರ್ ದ್ಯಾಟ್. ನಮ್ಮ ಬರ್ಡೇಗಳು ತುಂಬ ಚೆಂದ ಕಾಣಿಸ್ತಾ ಇದ್ದಾರೆ. ಪ್ರಾಬಬಲಿ ಇದೇ ಟೈಮಲ್ಲಿ ಅನಿಸುತ್ತೆ ನಾವು ಕೇಕ್ ಅಂತ ತಿನ್ನೋದು. ನಾನಂತೂ ಭಾಳ ಕಡಿಮೆ ತಿಂತಿದ್ದೀನಿ ಇವಾಗ. ಫಸ್ಟೆಲ್ಲ ಕ್ರೇವಿಂಗ್ಸ್ ಎಲ್ಲ ಭಾಳ ಆಗೋದು, ಬಟ್ ಇವಾಗ ಆಲ್ಮೋಸ್ಟ್ ಬಿಟ್ಬಿಟ್ಟಿದ್ದೇವೆ. ಈ ಥರ ಎಲ್ಲಾದರೂ ಹೊರಗೆ ಹೋದಾಗ, ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಆವಾಗಷ್ಟೇ ಒಂದು ಸ್ವಲ್ಪ ಕೇಕ್ ತಿಂತಿದ್ದೀವಿ. ಸೊ ಆ್ಯಂಡ್ ನಮ್ಮ ಬಾಂಡ್ ಬಗ್ಗೆ ಹೇಳ್ತೇನೆ. ನಾವು ಬೆಂಗಳೂರಿಗೆ ಹೊಸದಾಗಿ ಬಂದಾಗ, ನಾನು ಗುರು, ನಮಗೆ ಅಬ್ಸಲ್ಯೂಟ್ಲಿ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಹೊರಗೆ ಹೋಗಬೇಕು ಅಂತಂದರೆ, ನಿಮಗೆ ಗೊತ್ತು ಬೆಂಗಳೂರು ಜೀವನ ಹೇಗೆ ಅಂತ. ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಆಗೋದು ಲೈಕ್ ಚೆನ್ನಾಗಿ ಅನಿಸೋದು ಏನಪ್ಪ ಅಂತಂದರೆ ವೆನ್ ಯು ಹ್ಯಾವ್ ಫ್ರೆಂಡ್ಸ್. ಇವಾಗ ಬೇಬಿ ಇದೆ ಬಿಡಿ, ನಾವು ಅಷ್ಟೆಲ್ಲ ಹೊರಗೆ ಹೋಗೋಕ್ಕಾಗೋದಿಲ್ಲ, ದಟ್ ಈಸ್ ಸೆಕೆಂಡ್ ಥಿಂಗ್. ಬಟ್ ಫಸ್ಟೆಲ್ಲ ತುಂಬ ಫ್ರೀ ಟೈಮ್ ಇರ್ತಾಯಿತ್ತು ನಮಗೆ. ವೀಕೆಂಡ್ಸ್ ಆಗಲಿ, ಈವ್ನಿಂಗ್ಸ್ಗಾಗಲಿ, ಆ ಥರ ಎಲ್ಲ ತುಂಬ ಫ್ರೀ ಟೈಮ್ಸ್ ಇರೋದು. ಸೊ ಆಗ ಎಂಜಾಯ್ ಮಾಡೋದಕ್ಕೆ ನಮ್ಮದೊಂದು ಕಮ್ಯುನಿಟಿ ಆಗಲಿ, ಒಂದು ಗ್ಯಾಂಗ್ ಆಗಲಿ, ಒಂದು ಗ್ರೂಪ್ ಆಗಲಿ ಅಂತ ಇದ್ದಿಲ್ಲ. ಸೊ ಸ್ಲೋಲಿ ಫ್ರೆಂಡಿಂದ ನಮಗೆ ಪರಿಚಯ ಆಗಿದ್ದು. ಒಬ್ಬರು ಫ್ರೆಂಡಿನ ಇನ್ನೊಬ್ಬರು ಫ್ರೆಂಡ್ ಪರಿಚಯ ಆದರು. ಸೊ ಹೀಗೆ ವಿ ಆರ್ ಲೈಕ್ ಸಿಮಿಲರ್ ಮೈಂಡ್ ಸೆಟ್ ಆಫ್ ಪೀಪಲ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಥಿಕ್ ಆ್ಯಂಡ್ ಥಿನ್ ಎಲ್ಲ ಸಿಚುವೇಶನ್ಸಲ್ಲೂ ಜೊತೆಲಿದ್ದಾರೆ. ಬೇಜಾರಾದಾಗ ಹೇಳ್ಕೊಂಡಿದ್ದೇನೆ, ಅವ್ರ ಹತ್ರ ಮಾತಾಡಿದ್ದೇನೆ, ಹಗುರ ಫೀಲ್ ಆಗಿದೆ. ಆ್ಯಂಡ್ ಖುಷಿ ಆದಾಗ ಅದನ್ನು ಫಸ್ಟ್ ಅವ್ರ ಹತ್ರ ಹಂಚ್ಕೊಂಡಿದ್ದೇನೆ. ಸೊ ಥಿಕ್ ಆ್ಯಂಡ್ ಥಿನ್ ಆಲ್ಮೋಸ್ಟ್ 5 ಇಯರ್ಸಿಂದ ಜೊತೆಗಿದ್ದೇವೆ. ಆ್ಯಂಡ್ ಪ್ರತಿಯೊಬ್ಬರು ಬರ್ಡೇನೂ ಕೂಡ ವಿ ವಿಲ್ ಸೆಲೆಬ್ರೇಟ್ ಇಟ್ ಟುಗೆದರ್. ಶೀ ಈಸ್ ದ ಅನುಪಿ, ಅವರು ಆ್ಯಂಡ್ ಅವ್ರ ಪಕ್ಕದಲ್ಲಿರೋದು ಅವರ ಹಸ್ಬೆಂಡ್. And there is one more girl, Swati, and you know her. And then my husband and me. So we are just ಎಷ್ಟಾದರೂ 5 ಪೀಪಲ್ ಅಲ್ವಾ. ಸೊ ಈಗ ನಮ್ಮ ಗ್ರೂಪಿಗೆ ಇನ್ನೊಬ್ಬ ಚೋಟು ಆ್ಯಡ್ ಆನ್ ಆಗಿದ್ದಾನೆ, ದಟ್ ಈಸ್ ನಮ್ಮ ಬೇಬಿ ಕಾನ. ಸೊ ಅವನ ಬರ್ಡೇನೂ ಸೆಲೆಬ್ರೇಟ್ ಮಾಡಬೇಕು ಅಂತ. ಇಲ್ಲಿ ಪಾಪಡಿ ಚಾಟ್ ಇದೆ, ಕೆಳಗಡೆ ರಾಜ್ಮಾ ಡೆಕೋರೇಷನ್ಗೆ ಮಾತ್ರ. ಬಾಯ್ಲ್ಡ್ ಅಲ್ಲ, ಅದು ರಾ ಡೆಕೋರೇಷನ್ ರಾ. ನೋಡಿ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದೆ. ಅಯ್ಯೋ ಮಸ್ತ್ ನೋಡಿ ಬೇಡ. ಓ ಯೋ ಫೇವ್ರೆಟ್ ಚಿನ್ನ. ಜ್ಯೂಸ್ ಅಂತ ಸೂಪ್ ಕುಡಿಸೋದು ಚೆನ್ನಾಗಿದೆ ಕಣ. ಜ್ಯೂಸ್ ನೋಡಿ, ನಾನು ಜ್ಯೂಸ್ ಕುಡಿಲಿ ಕಣ. ನೋಡಿ ಜ್ಯೂಸ್. ಆ್ಯಂಡ್ ದೆನ್ ನನಗೆ ಈ ಥರ ಡಿಮ್ ಸುಮ್ಮು ಅಥವಾ ಸುಶಿ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಡಿಮ್ ಸುಮ್ ಇಷ್ಟ ಆಗುತ್ತೆ ನನಗೆ. ಒಂಥರ ಕರಿಲೆಲ್ಲ ಹಿಂಗೆ ಡಿಪ್ ಮಾಡಿ ಕೊಡ್ತಾರಲ್ವ, ಆ ಥರ ಮೋಮೋಸ್ ಫುಲ್ ಕರಿ ಒಳಗೇನೋ ಹಿಂಗೆ ಡಿಪ್ ಟೈಪ್ ಇರುತ್ತಲ್ವ, ಆ ಥರ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಎಲ್ಲ ಕಡೆ ಟ್ರೈ ಮಾಡ್ತಿದ್ದೇನೆ. ನಮ್ಮ ಡಿನ್ನರ್ ಎಲ್ಲ ಕಂಪ್ಲೀಟ್ ಆಗಿದೆ. We have to leave now. Let's take some pics. ಆಮೇಲೆ ಹೊರಡೋಣ. ಓಕೆ, ನಾನು ಚೆಂದ ಕಾಣಿಸ್ತಿದ್ದೀನಲ್ಲ ಈ 4Kಲಂತೂ ಇನ್ನೂ ಸೂಪರಾಗಿ ಅನ್ನಿಸ್ತಾ ಇದೆ ನಾನು. ಪ್ರತಿಯೊಬ್ಬರದು ಫ್ರೆಂಡ್ಸ್ ಅವನಿಗೆ, ಎಲ್ಲರೂ ಸರ್ವ್ ಮಾಡೋರು, ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ರಿಗೂ ಫ್ರೆಂಡ್ ಮಾಡ್ಕೊಂಡಿದ್ದಾನೆ. ಹೈಫೈ ಮಾಡ್ತಾನೆ, ಅದೇ ಕೆಲಸ ಒಂದು ಅವಾಗಿಂದ. ಅಲ್ಲಿ ಅವರಿಗೆ ಪಾಪ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವನಿಗೆ, ಬರೀ ಇವನನ್ನು ಆಟಾಡಿಸ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ಲಿ. ಇಂಟ್ರೋವರ್ಟ್ ಮಾಮ್ಗೆ ಎಕ್ಸ್ಟ್ರೋವರ್ಟ್ ಮಗ, ಸೇಮ್ ಅವ್ರ ಪಪ್ಪನ ಥರನೇ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಬೇಬಿನ ಮಲಗಿಸಿ ಇವಾಗ ನಾನು ಮಲ್ಕೊಳಕ್ಕೆ ಹೋಗಬೇಕು. ಸೊ ಇದಾಗಿತ್ತು ನನ್ನ ಪುಟ್ಟ ಚೋಟು ಮಿಠಾಣಿ ವ್ಲಾಗ್.
ಹೊಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ. ಓಕೆ, ಚಲೋ. ಐ ಆಮ್ ಅರ್ಪಿತಾ ತೆಲ್ಕರ್ ಸೈನಿಂಗ್ ಆಫ್.